ರಾಜಕೀಯದಲ್ಲಿ ಆಡಳಿತ ಚಟುವಟಿಕೆಗಳು ಗರಿಗೆದರಿದ್ದಾವೆ. ಆಡಳಿತ ಯಂತ್ರ ಸಕ್ರಿಯಗೊಳಿಸುವ, ಜನರ ನಾಡಿಮಿಡಿತ ಅರಿಯುವ ಮತ್ತು ಪಕ್ಷಕ್ಕೆ ಹೊಸ ಚೈತನ್ಯ ತುಂಬುವುದಕ್ಕೆ ಸಿಎಂ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ತಮ್ಮ 100 ದಿನಗಳ ಅಭಿಯಾನ ಕಾರ್ಯಗತಗೊಳಿಸೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ ಮುಖ ಮಾಡಿದ ಸಿಎಂ ಡಿಕೆಶಿ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ಡಿಕೆ ಪ್ಲಾನ್. ಡಿಕೆಶಿ ಮುಖ್ಯಮಂತ್ರಿ ಗದ್ದುಗೆ ಏರಿ 1 ತಿಂಗಳು ಕಳೆದು ಹೋಯಿತು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಡಿಸಿ, ಸಿಇಒಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಕನಕಪುರಕ್ಕೆ ಭೇಟಿ ನೀಡಿ ಕ್ಷೇತ್ರದ ಜನರಿಗೆ ಧನ್ಯವಾದ ತಿಳಿಸಿದ್ದಾರೆ. ಹೀಗೆ ದಕ್ಷಿಣ ಕರ್ನಾಟಕದಲ್ಲಿ ಬ್ಯುಸಿಯಾಗಿದ್ದ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಕಲ್ಯಾಣ ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ಇಂದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಭೇಟಿ ಕೊಟ್ಟು ಅನುಭವ ಮಂಟಪದ ಕಾಮಗಾರಿ ಪರಿಶೀಲನೆ ಮಾಡಲಿದ್ದಾರೆ. ಬಳಿಕ ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸುದೀರ್ಘ ಸಭೆ ನಡೆಸಲಿದ್ದಾರೆ. ಬಳಿಕ ಕಲಬುರಗಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಾಳೆ ಕಲಬುರಗಿ ವಿಭಾಗದ ಪ್ರಾದೇಶಿಕ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದು ಕೇವಲ ಸಾಂಕೇತಿಕ ಪ್ರವಾಸವಲ್ಲ, ಬದಲಾಗಿ ಸರ್ಕಾರದ ಕಾರ್ಯವೈಖರಿ ಮರುಪರಿಶೀಲನೆ ಮಾಡುವಂತಹ ಅತ್ಯಂತ ಗಂಭೀರ ಪ್ರಯತ್ನವಾಗಿದೆ. ಬಸವ ಕಲ್ಯಾಣಕ್ಕೆ ಕೊಟ್ಟಿದ್ದಾರೆ ಮತ್ತು ಕಲಬುರಗಿ ಕೂಡ ಭೇಟಿಯನ್ನು ನೀಡಿ ಬರಗಾಲದ ಮುನ್ಸೂಚನೆ ಇರುವಂಥ ಹೊತ್ತಿನಲ್ಲಿ ಇಂಥ ಸಭೆಗಳು ಎಷ್ಟು ಮಹತ್ವ ಪಡ್ತವೆ? ಖಂಡಿತವಾಗಿ ಮಹತ್ವ ಪಡೆಯುತ್ತೆ. ಯಾಕಂದರೆ ಬರಗಾಲ ಎದುರಿಸುವಂಥ ಸಂದರ್ಭದಲ್ಲಿ ನಾವು ಇನ್ನೂ ಆ ಒಂದು ನಿಟ್ಟಿನಲ್ಲಿ ದೇವನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಯಾಕಂದರೆ ಬರಗಾಲ ಆಗಬಾರ್ದು, ಬರಗಾಲ ಬರಬಾರ್ದು ಅನ್ನೋದು ನಮ್ಮದೆಲ್ಲರ ಪ್ರಾರ್ಥನೆ ಇದೆ. ಯಾಕಂದರೆ ರೈತರ ಈ ನಮ್ಮ ಬೆನ್ನೆಲುಬು, ಆ ನಿಟ್ಟಿನಲ್ಲಿ ಅವ್ರಿಗೆ ನ್ಯಾಯ ಕೊಡಬೇಕು. ಆ ಒಂದು ನ್ಯಾಯವನ್ನು ಕೊಡಬೇಕಂದ್ರೆ ಅಲ್ಲಿ ಖುದ್ದಾಗಿ ಹೋದಾಗ ಸಮಸ್ಯೆಗಳು ಅರ್ಥಗೊಳ್ಬೋದು ಅನ್ನೋದು ಉದ್ದೇಶದಿಂದ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ವಿಭಾಗೀಯ ಮಟ್ಟದ ಸಭೆಗಳನ್ನು ನಡೆಸುವ ಮೂಲಕ ಸಂಪುಟದ ತೀರ್ಮಾನಗಳನ್ನು ತಳಮಟ್ಟದಲ್ಲಿ ಜಾರಿಗೊಳಿಸಲು ಮುಂದಾಗಿರುವುದು ಆಡಳಿತದಲ್ಲಿನ ದಕ್ಷತೆಯನ್ನು ಹೆಚ್ಚಿಸುವ ದಿಟ್ಟ ಹೆಜ್ಜೆಯಾಗಿದೆ. ಪ್ರತಿಯೊಂದು ಸರ್ಕಾರಕ್ಕೂ ಅಂತಿಮ ಪರೀಕ್ಷೆ ಚುನಾವಣೆ. ಸಿಎಂ ಡಿಕೆಶಿ ಪ್ರವಾಸ, ಸಭೆಗಳು ಮತ್ತು ನಿರ್ಧಾರಗಳು ಮುಂಬರುವಂತಹ 2028ರ ಸಾರ್ವತ್ರಿಕ ಚುನಾವಣೆಯ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಜನಸಾಮಾನ್ಯರ ಬಳಿಗೆ ಸರ್ಕಾರವನ್ನೇ ಕೊಂಡೊಯ್ಯುವ ಮೂಲಕ ಸಾಧನೆಗಳನ್ನು ತಲುಪಿಸುವುದು ಮತ್ತು ಪಕ್ಷಕ್ಕೆ ಹೊಸ ಚೈತನ್ಯವನ್ನು ತುಂಬುವ ಮೂಲಕ ಭದ್ರ ಅಡಿಪಾಯ ಹಾಕಲು ಸಿಎಂ ರಣತಂತ್ರವನ್ನು ರೂಪಿಸಿದ್ದಾರೆ. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜನರೊಂದಿಗಿನ ನಿರಂತರ ಸಂಪರ್ಕವೇ ಮುಂದಿನ ರಾಜಕೀಯ ಪಯಣದ ಗೆಲುವಿಗೆ ದಾರಿಯಾಗಲಿದೆ ಅನ್ನೋದು ಸ್ಪಷ್ಟ. ಸರ್ಕಾರದ ಈ ಸಮರೋಪಾದಿಯ ಪ್ರಯತ್ನಗಳು ಯಾವ ರೀತಿಯ ಫಲಿತಾಂಶವನ್ನು ನೀಡಲಿವೆ ಎಂಬುದನ್ನು ಕಾದಷ್ಟೇ ನೋಡಬೇಕಾಗಿದೆ. ಆಡಳಿತದಲ್ಲಿ ಪಾರದರ್ಶಕತೆ, ಜನರ ಜೊತೆಗಿನ ನಿರಂತರ ಸಂಪರ್ಕವೇ ಮುಂದಿನ ಚುನಾವಣೆಯ ಫಲಿತಾಂಶಕ್ಕೆ ಭದ್ರ ಬುನಾದಿ ಹಾಕಲಿದೆ ಎಂಬ ಚರ್ಚೆಗಳಿದ್ದಾವೆ. ಸರ್ಕಾರದ ಈ ಸಮರೋಪಾದಿಯ ಹಾದಿಯ ಕಾರ್ಯಚಟುವಟಿಕೆಗಳು ಯಾವ ರೀತಿಯ ಫಲಿತಾಂಶಗಳು ಕೊಡುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಬಸವಣ್ಣನ ಕರ್ಮಭೂಮಿ ಬೀದರ್ ಜಿಲ್ಲೆಗೆ ಇಂದು ಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡಲಿದ್ದಾರೆ. ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಬಸವ ಕಲ್ಯಾಣದಲ್ಲಿ ಭವ್ಯ ಐತಿಹಾಸಿಕ ಅನುಭವ ಮಂಟಪಕ್ಕೆ ಭೇಟಿ ನೀಡಲಿದ್ದಾರೆ. ಹಾಗಾದ್ರೆ ಸಿಎಂ ಟೂರ್ ಪ್ಲಾನ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ.